ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ RRC ಧ್ಯಾನ ಕೇಂದ್ರದ ಪರವಾಗಿ ಪವಿತ್ರ ಗುರುವಾರ ಈ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನಾವೆಲ್ಲರೂ ಈ ದಿನ ಬಲಿಪೂಜೆಗೆ ಹೋಗಬೇಕು, ಸಂಸ್ಕಾರಗಳಲ್ಲಿ ನಾವು ಭಾಗಿಗಳಾಗಬೇಕು. ಈ ದಿನ ವಿಶೇಷವಾಗಿ ಪವಿತ್ರ ಗುರುವಾರ 2 ಕಾರ್ಯಗಳನ್ನು ನಾವು ನೆನಪಿಗೆ ತಂದುಕೊಳ್ಳುವಂಥದ್ದು. ಮೊದಲನೇದಾಗಿ, ಪ್ರಭು ಯೇಸು ಶಿಷ್ಯರ ಮೇಲೆ ತಮಗಿದ್ದ ಪ್ರೀತಿಯ ಪರಮಾವಧಿಯನ್ನು ತೋರಿಸಿದಂಥ ಒಂದು ಅದ್ಭುತಕರವಾದ ದಿನ, ಪ್ರೀತಿಮಯವಾದ ಗಳಿಗೆ, ಅವಿಸ್ಮರಣೀಯ ದಿನ. ಶಿಷ್ಯರು ತನಗೆ ದ್ರೋಹ ಬಗೆಯುವವರಾಗಿದ್ದರೂ ಸಹ, ತನ್ನನ್ನು ಹಿಡಿದು ಕೊಡುತ್ತಾರೆ ಎಂದು ಗೊತ್ತಿದ್ದರೂ ಸಹ, ತನ್ನೊಡನೆ ಉಂಡವನೇ ತನಗೆ ದ್ರೋಹ ಬಗೆಯುತ್ತಾನೆಂದು ತಿಳಿದಿದ್ದರೂ ಸಹ, ಎಷ್ಟರ ಮಟ್ಟಿಗೆ ಅವರನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ನರಮಾನವನ ರೂಪದಲ್ಲಿ, ದಾಸನ ರೂಪದಲ್ಲಿ, ಸೇವಕನ ರೂಪದಲ್ಲಿ ಬಟ್ಟೆಯನ್ನು ಸೊಂಟಕ್ಕೆ ಸುತ್ತಿಕೊಂಡು ಅವರ ಪಾದಗಳನ್ನು ತೊಳೆದು ಮುತ್ತಿಟ್ಟಂಥ ಒಂದು ಅದ್ಭುತಕರವಾದ ದಿನ. ಪೇತ್ರ ಹೇಳುತ್ತಾನೆ, ಗುರುವೇ, ನೀವು ನನ್ನ ಪಾದಗಳನ್ನು ಎಂದಿಗೂ ತೊಳೆಯಕೂಡದು. ಯೇಸು ಹೇಳಿದರು, ನನ್ನಿಂದ ನೀವು ಶುದ್ಧೀಕರಿಸಲ್ಪಡದಿದ್ದರೆ ನನ್ನೊಡನೆ ನಿನಗೆ ಪಾಲಿಲ್ಲ ಎಂಬುದಾಗಿ. ಇವತ್ತು ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ನಾವು ಭಾಗಿಗಳಾಗಬೇಕಾದರೆ ಪ್ರಭು ಯೇಸು ಕ್ರಿಸ್ತರ ರಕ್ತದಿಂದ ನಾವು ತೊಳೆದು ಶುದ್ಧೀಕರಿಸಲ್ಪಡಬೇಕು. ಅವರ ಪವಿತ್ರಾತ್ಮರಿಂದ ಪವಿತ್ರೀಕರಿಸಲ್ಪಡಬೇಕು. ನಾವು ಹೊಸ ಸೃಷ್ಟಿಗಳಾಗಿ ಮಾರ್ಪಾಡಾಗಬೇಕು. ನನ್ನ ಕಾಲುಗಳು ಮಾತ್ರವಲ್ಲ, ಇಡೀ ಶರೀರವನ್ನು ತೊಳೆಯಿರಿ ಎಂದರು. ಆದ ಕಾರಣ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಗುರುವು ಬೋಧಕನೂ ಆದ ನಾನೇ ನನ್ನನ್ನು ತಗ್ಗಿಸಿಕೊಂಡು ನಿಮ್ಮನ್ನು ಕ್ಷಮಿಸಿ, ನಿಮ್ಮನ್ನು ಪ್ರೀತಿಸಿ, ನಿಮ್ಮ ಪಾದಗಳನ್ನು ತೊಳೆದು ನಿಮ್ಮನ್ನು ಆಶೀರ್ವದಿಸುವ ಗುರುವಾಗಿರುವಲ್ಲಿ, ನಮ್ಮೆಲ್ಲರ ಗುರುವಾದ ಯೇಸುವಿನ ಅನುಯಾಯಿಗಳಾದ ನಾವು ಅವರ ಹೆಜ್ಜೆಯ ಜಾಡಿನಲ್ಲಿ ಜೀವಿಸುವ ಕೃಪೆ ನಮಗೆ ಲಭಿಸಲಿ. ಈ ದಿನ ವಿಶೇಷವಾಗಿ ನಮಗೆ ದ್ರೋಹ ಮಾಡಿದವರು, ನಮ್ಮನ್ನು ನೋಯಿಸಿದವರು, ಹಿಂಸಿಸಿದವರು, ಪೀಡಿಸಿದವರು, ನಮಗೆ ಯಾರೆಲ್ಲ ಜೊತೆಗಿದ್ದು ಅನ್ಯಾಯ ಮಾಡಿದ್ದಾರೋ ಅಂಥವರೆಲ್ಲರನ್ನ ಯೇಸುವಿನ ನಾಮದಲ್ಲಿ ಕ್ಷಮಿಸೋಣ, ಅವರನ್ನು ಪ್ರೀತಿಸೋಣ. ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸುತ್ತೇವೆ. ನಾನು ಅಳಿಯಬೇಕು, ಆತನು ನಮ್ಮಲ್ಲಿ ಬೆಳೆಯಬೇಕೆಂಬಂತೆ ಯೇಸುವಿನ ರೀತಿಯಲ್ಲಿ ಪರಸ್ಪರ ಪ್ರೀತಿ ನಮ್ಮಿಂದ ಹರಿದು ಹೋಗಲಿ. ಯೇಸುವಿನ ನಾಮದಲ್ಲಿ ಎಲ್ಲರನ್ನ ಕ್ಷಮಿಸಿ ಅವರನ್ನು ಆಶೀರ್ವದಿಸುತ್ತೇವೆ. ಈ ಪಾಸ್ಕ ಹಬ್ಬದ ಬಲಿಪೂಜೆಗೆ ಯೋಗ್ಯರಾಗುವಂತೆ ಯೇಸುವೆ ಮತ್ತೊಂದು ಆವರ್ತಿ ನಮ್ಮ ಸಕಲ ಪಾಪಪರಾಧಗಳನ್ನು ಕ್ಷಮಿಸಿ, ನಿಮ್ಮ ರಕ್ತದಿಂದ ನಮ್ಮ ದೇಹಾತ್ಮ ಮನಸ್ಸನ್ನು ತೊಳೆದು ಶುದ್ಧೀಕರಿಸಿ, ಯೋಗ್ಯವಾದ ರೀತಿಯಲ್ಲಿ ಈ ಸಂಸ್ಕಾರಗಳಲ್ಲಿ ಭಾಗಿಗಳಾಗುವಂತೆ ನಮ್ಮನ್ನು ಆಶೀರ್ವದಿಸಿ, ಅಭಿಷೇಕದಲ್ಲಿ ಮುನ್ನಡೆಸಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಮತ್ತೊಂದು ಕಡೆ ನಾವು ನೋಡ್ತೇವೆ, ಈ ಪವಿತ್ರ ಗುರುವಾರದ ಒಂದು ಭಾಗ ಗುರು ಶಿಷ್ಯರ ಕಾಲುಗಳನ್ನು ತೊಳೆದದ್ದಾದರೆ, ಮತ್ತೊಂದು ಭಾಗ ಪವಿತ್ರ ಭೋಜನ ಅಲ್ವಾ? ಪ್ರಭು ಯೇಸು ಮತ್ತಾಯನು ಬರೆದ ಶುಭ ಸಂದೇಶ 26ನೇ ಅಧ್ಯಾಯ ವಚನ 26ರ ಮೇಲ್ಪಟ್ಟು, ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಪ್ರಭುವಿನ ಪವಿತ್ರ ಭೋಜನ, ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೈವ ಸ್ತುತಿ ಮಾಡಿ, ನಾವು ಅನ್ನ ಆಹಾರವನ್ನು ಸೇವಿಸುವಾಗಲೆಲ್ಲ ಮೊದಲು ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುವ ಅಭ್ಯಾಸವನ್ನು ಕಲಿಯಬೇಕು. ಕುಟುಂಬ ಸಮೇತವಾಗಿ ಭೋಜನದಲ್ಲಿ ಕುಳಿತುಕೊಂಡಾಗ ಆ ದಿನದ ಅನ್ನ ಆಹಾರವನ್ನು ಕೊಟ್ಟ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. 5 ರೊಟ್ಟಿ 2 ಮೀನನ್ನು ಕೈಗಳಲ್ಲಿ ತೆಗೆದುಕೊಂಡು ಕೃತಜ್ಞತೆ ಸಲ್ಲಿಸಿದ ಕಾರಣ ಅದು ಅಭಿವೃದ್ಧಿಯಾಯಿತು. ವಿಷ ಪದಾರ್ಥವನ್ನು ತಿಂದರೂ ನಿನ್ನ ಶರೀರಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಯೇಸು ನಾಮದಲ್ಲಿ. ಸೊ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ ಅನುದಿನದ ಭೋಜನವನ್ನು ಸ್ವೀಕರಿಸುವ ಅಭ್ಯಾಸ ನಮ್ಮಲ್ಲಿ ರೂಢಿಯಾಗಲಿ. ಅದನ್ನು ಮಕ್ಕಳಿಗೂ ಹೇಳಿಕೊಡೋಣ, ನಾವು ಸಹ ಅದನ್ನು ಮಾಡುವ. ಯೇಸು ನೋಡಿ, ಮೊದಲು ದೇವರಿಗೆ ದೈವ ಸ್ತುತಿಯನ್ನು ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ತೆಗೆದುಕೊಂಡು ಭುಜಿಸಿರಿ, ಇದು ನನ್ನ ಶರೀರ. ಎಲ್ಲ ಸಾಂಕೇತಿಕವಾಗಿ ಮಾಡಿದರು. ರೊಟ್ಟಿ ಆತ್ಮಕ್ಕೆ, ಶರೀರಕ್ಕೆ ಭೋಜನ ಅನ್ನುವ ರೀತಿಯಲ್ಲಿ ರೊಟ್ಟಿಯನ್ನು ಮುರಿದು ಕೊಟ್ಟರು. ಆದರೆ ರೊಟ್ಟಿ ಯೇಸುವಿನ ಶರೀರ.
ಕಲ್ವಾರಿ ಶಿಲುಬೆ ಮೇಲೆ ತನ್ನ ಶರೀರವನ್ನು ಜಜ್ಜಿ ರಕ್ತವನ್ನು ಸುರಿಸುತ್ತೇನೆ, ಅದು ನಿಮ್ಮ ಆತ್ಮಿಕ ಭೋಜನ ಎನ್ನುವಂತೆ ಯೇಸು ಸಾಂಕೇತಿಕವಾಗಿ ಇಲ್ಲಿ ಮಾಡುವುದನ್ನು ನಾವು ನೋಡುತ್ತೇವೆ. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ. ನೋಡಿ, ಮೊದಲು ದೈವ ಸ್ತುತಿ, ಎರಡನೇದು ಕೃತಜ್ಞತಾ ಸ್ತುತಿ. ತಾನು ಎಂಥ ಕಠಿಣ ಯಾತನೆಯನ್ನು ಅನುಭವಿಸಬೇಕೆಂದು ಗೊತ್ತಿದ್ದರೂ ಸಹ ದೇವರಿಗೆ ಕೃತಜ್ಞತೆ, ಕೃತಜ್ಞತೆ, ಸ್ತುತಿ, ಸ್ತುತಿ. ದ ಹಾರ್ಟ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ದೇವರು ಮೆಚ್ಚುವಂಥ ಬಲಿಯಾಗಿದೆ. ಕೀರ್ತನೆ 50 ವಚನ 21, 22ರಲ್ಲಿ ಧನ್ಯವಾದ, ಕೃತಜ್ಞತಾ ಬಲಿ ಅರ್ಪಿಸುವವನೇ ದೇವರ ಮೆಚ್ಚುಗೆಗೆ ಪಾತ್ರನು. ಅದನ್ನು ಅವರಿಗೆ ಕೊಡುತ್ತಾ ಇಂತೆಂದರು. ಯಾವುದು? ಪಾನಪಾತ್ರೆ. ಪಾನಪಾತ್ರೆಯಲ್ಲಿ ಏನಿತ್ತು? ದ್ರಾಕ್ಷಾರಸ. ದ್ರಾಕ್ಷಾರಸ, ರಕ್ತ. ಓಕೆ, ಇದರಲ್ಲಿ ಇರುವುದನ್ನು ಎಲ್ಲರೂ ಪಾನ ಮಾಡಿ, ಇದು ನನ್ನ ರಕ್ತ. ರಕ್ತ ಅಂತ ಯಾವುದನ್ನು ಹೇಳ್ತಾ ಇದ್ದಾರೆ? ಪಾನಪಾತ್ರೆಯಲ್ಲಿರುವ ದ್ರಾಕ್ಷಾರಸ. ಅದು ಅವರ ಮಾತಿನಿಂದಲೂ ವಾಕ್ಯದ ಶಕ್ತಿಯಿಂದಲೂ ಅದು ಯೇಸುವಿನ ರಕ್ತವಾಗಿ ಮಾರ್ಪಾಡಾಗುತ್ತದೆ. ಸಮಸ್ತ ಜನರ ಪಾಪ ಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ಯೇಸು ರಕ್ತ ಒಂದು ಒಡಂಬಡಿಕೆಯೊಂದಿಗೆ ಸುರಿಸಲಾಯಿತು. ಆ ರಕ್ತ ನೀನು ಸುರಿಸಿದ್ದೆ ಆದರೆ ನಾನಿದನ್ನು ಮಾಡುತ್ತೇನೆಂದು ದೇವರೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಯಾಜಕ ಕಾಂಡ 16ರಲ್ಲಿ ಆರೋನ, ಪ್ರಧಾನ ಯಾಜಕನಾದ ಆರೋನ ವರ್ಷಕ್ಕೊಮ್ಮೆ ದೋಷ ಪರಿಹಾರದ ದಿನವನ್ನು ನಿಗದಿ ಮಾಡಿ 2 ಕುರಿಮರಿ ಅಥವಾ ಹೋತ ಮರಿಗಳನ್ನು ತಂದು ಒಂದರ ಮೇಲೆ ಪ್ರಾರ್ಥಿಸಿ ಅದನ್ನು ಬಲಿಕೊಟ್ಟು ಅದರ ರಕ್ತವನ್ನು ತೆಗೆದುಕೊಂಡು ಎಲ್ಲವನ್ನ ಸಿಂಪಡಿಸಿ ಶುದ್ಧೀಕರಿಸಬೇಕು ಎಂಬುದಾಗಿ. ದೇವರ ಪ್ರಸನ್ನತೆಗೆ ಹೋಗುವಾಗ ಕೈಯಲ್ಲಿ ರಕ್ತವನ್ನು ಹಿಡಿದುಕೊಂಡು ಆತ ಹೋಗಬೇಕು. ತನಗಾಗಿಯೂ ಜನರ ಪಾಪಗಳಿಗಾಗಿಯೂ ಸುರಿಸಲ್ಪಟ್ಟ ರಕ್ತ, ಪ್ರಾಯಶ್ಚಿತ್ತ ರಕ್ತ, ದೋಷ ಪರಿಹರಿಸುವ ರಕ್ತ ಎಂದು ಇಬ್ರಿಯ 9:7 ನಾವು ನೋಡ್ತೇವೆ. ಆ ರಕ್ತವಿಲ್ಲದೆ ಅವನು ದೇವರ ಸನ್ನಿಧಾನಕ್ಕೆ ಹೋಗಿದ್ದೆ ಆದರೆ ಅಲ್ಲಿಯೇ ಸುಟ್ಟು ಭಸ್ಮವಾಗುತ್ತಿದ್ದ, ನಾಶವಾಗುತ್ತಿದ್ದ. ದೇವರಿಗೂ ಯಾಜಕನಿಗೂ ಮಧ್ಯೆ ಆ ರಕ್ತ ಸಂರಕ್ಷಣೆಯನ್ನು ನೀಡುವಂಥದ್ದಾಗಿತ್ತು. ಮತ್ತೊಂದು ಹೋತ ಮರಿಯನ್ನು ಅದರ ಮೇಲೆ ಕೈಯಿಟ್ಟು ಯಾಜಕ ಎಲ್ಲ ಜನರ ಪಾಪಗಳನ್ನು ಅದರ ಮೇಲೆ ಹೊರಿಸಿ ಅಜಾಜೇಲನಿಗೆ ಅದನ್ನು ಬಿಟ್ಟು ಬಿಡುತ್ತಿದ್ದರು. ಅಜಾಜೇಲ ಅನ್ನೋದು ಅಂದಿನ ದಿನಗಳಲ್ಲಿ ಅವರು ಆರಾಧನೆ ಮಾಡುತ್ತಿದ್ದಂಥ ಒಂದು ದುರಾತ್ಮ ಅನ್ನುವ ರೀತಿಯಲ್ಲಿ. ಯಾಕಂದರೆ ಪಾಪಗಳನ್ನು ಹೊತ್ತುಕೊಂಡ ಯೇಸುವನ್ನು ನಗರದ ಆಚೆ ತೆಗೆದುಕೊಂಡು ಹೋಗಿ ಶಿಲುಬೆಗೆ ಜಡಿಯಲಾಯಿತು. ಆ ಸಮಯದಲ್ಲಿ ಅವರು ಎಲ್ಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಬೆಟ್ಟದ ಮೇಲೆ ನಗರದಿಂದ ಆಚೆ ಮರಣಕ್ಕೆ ಈಡಾದರು. ಅಜಾಜೇಲ ಸೈತಾನನಿಗೆ ಸಂಬಂಧಪಟ್ಟದ್ದು, ಪಾಪಗಳನ್ನು ಹೊತ್ತುಕೊಂಡ ಹೋತ ಕುರಿಮರಿ ಅದಾಗಿತ್ತು. ಮರುಭೂಮಿಯಲ್ಲಿ ವಾಸಿಸುವಂಥದ್ದು ಸೈತಾನ. ಮರುಭೂಮಿಯಲ್ಲಿ ಸ್ಥಳ ಕಾಣದೆ ಶುದ್ಧೀಕರಿಸಲ್ಪಟ್ಟ ಮನೆಗೆ ದೆವ್ವ ಹಿಂದಿರುಗಿ ಬಂತು ಎಂದು ಮತ್ತಾಯ 12, 41, 42, 43ರಲ್ಲಿ ನಾವು ನೋಡ್ತೀವಿ. ಸೊ ಅದೊಂದು ಕಡೆ ಇರಲಿ. ಯಾಜಕ ಕಾಂಡ 17ರಲ್ಲಿ ಸರ್ವೇಶ್ವರದ ದೇವರು ಹೇಳುತ್ತಾರೆ, ರಕ್ತ ಪ್ರಾಣಕ್ಕೆ ಆಧಾರವಾದ ಕಾರಣ ನೀವು ರಕ್ತವನ್ನು ಯಾರು ಸೇವಿಸಬಾರದು. ರಕ್ತ ಭೋಜನ ಮಾಡುವವನು ಸಮಾಜದಿಂದ ಬಹಿಷ್ಕೃತನು, ಶಾಪಗ್ರಸ್ತನು. ಅವರು ರಕ್ತ ತಿನ್ನಬಾರದು, ರಕ್ತ ಕುಡಿಯಬಾರದಾಗಿತ್ತು. ರಕ್ತ ಪ್ರಾಣಕ್ಕೆ ಆಧಾರವಾದ ಕಾರಣ ಅದನ್ನು ಸಿಂಪಡಿಸಿ ಪಾಪ ಪರಿಹಾರ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಇಲ್ಲಿ ಯೇಸು ಈ ರಕ್ತವನ್ನು ನೀವು ಪಾನ ಮಾಡಿರಿ. ಯಾವ ರಕ್ತವನ್ನು ನೀವು ಭೋಜನ ಮಾಡಿದರೆ ಶಾಪಗ್ರಸ್ತರು ಬಹಿಷ್ಕೃತರಾಗುತ್ತೀರೋ ಆ ಶಾಪದಿಂದ ಬಿಡುಗಡೆ ಮಾಡುವಂಥ ಈ ಸಮಸ್ತ ಪಾಪಗಳನ್ನು ಪರಿಹರಿಸುವ ಒಡಂಬಡಿಕೆಯ ರಕ್ತವನ್ನು ನೀವು ಪಾನ ಮಾಡಿರಿ. ನೋಡಿ, ರಕ್ತವನ್ನು ಇದನ್ನು ನೀವು ಪಾನ ಮಾಡಿರಿ, ಇದು ನನ್ನ ರಕ್ತ, ಸಮಸ್ತ ಜನರ ಪಾಪಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ಈ ರಕ್ತವನ್ನು ಕುಡಿಯುವಾಗ, ಈ ರಕ್ತವನ್ನು ಸ್ವೀಕರಿಸಿಕೊಳ್ಳುವಾಗ ಒಂದು ವಾಗ್ದಾನ ಉಂಟು, ಒಂದು ಒಡಂಬಡಿಕೆ ಉಂಟು. ಅವನ ಪಾಪಗಳು ಕ್ಷಮಿಸಲ್ಪಡುತ್ತದೆ, ಕವನೆಂಟ್, ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ. ನಾನು ನನ್ನ ಪಿತನ ಸಾಮ್ರಾಜ್ಯದಲ್ಲಿ ದ್ರಾಕ್ಷಾರಸ ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇದನ್ನು ಇನ್ನೂ ಕುಡಿಯುವುದಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆ ದ್ರಾಕ್ಷಾರಸ ಯೇಸುವಿನ ರಕ್ತವಾಗಿ ಮಾರ್ಪಟ್ಟಿತು.
ಅದನ್ನು ನಾನು ಕುಡಿಯುವುದಿಲ್ಲ ನಿಮ್ಮ ಸಂಗಡ ಸೇರುವವರೆಗೂ. ದ್ರಾಕ್ಷಾರಸವನ್ನು ಕೈಯಲ್ಲಿ ತೆಗೆದುಕೊಂಡು ಇದು ನನ್ನ ರಕ್ತ ಎಂದು ಸಾಂಕೇತಿಕವಾಗಿ ದೇವರು ಯೇಸು ಕೊಟ್ಟರು. ಇದನ್ನು ಹೇಳುವಾಗ ಒಂದು ಘಟನೆ, ಕಾನಾ ಊರಿನ ಮದುವೆಯಲ್ಲಿ ಮತ್ತೆ ಮರಿಯಮ್ಮನವರು ಬಂದು ಹೇಳ್ತಾರೆ, ದ್ರಾಕ್ಷಾರಸ ಖಾಲಿಯಾಗಿ ಹೋಗಿದೆ, ಏನಾದರೂ ಮಾಡು ಅವರಿಗೆ ಅದ್ಭುತ ಅಂತ. ಆಗ ಯೇಸು ಹೇಳ್ತಾರೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ. ಕಾರಣ ಯೇಸು ಆ ಸಮಯಕ್ಕಾಗಿ ಕಾಯ್ತಿದ್ದರು. ಯಾವ ಸಮಯಕ್ಕಾಗಿ? ಪಾನಪಾತ್ರೆಯಲ್ಲಿದ್ದ ದ್ರಾಕ್ಷಾರಸ ಎಂಬ ತನ್ನ ರಕ್ತವನ್ನು ಈ ಲೋಕಕ್ಕಾಗಿ ಸುರಿಸುವುದಕ್ಕಾಗಿ. ಅದಕ್ಕಾಗಿ ಯೇಸು ಹೇಳ್ತಾರೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು. ಆದರೆ ಆ ಸಮಯಕ್ಕಾಗಿ ಯೇಸು ಕಾದಿದ್ದು ಇದು ಈ ಜನರಿಗೆ ಅದ್ಭುತ ಮಾಡುವುದಕ್ಕಾಗಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದರು, ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು. ಇದು ಮೊದಲನೆಯ ಮಹಿಮೆ ಎಂಬುದಾಗಿ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಯೋಹಾನ 6:51 ಮೇಲ್ಪಟ್ಟು, ನನ್ನ ಮಾಂಸವನ್ನು ಭುಜಿಸಿ ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವವಿರುತ್ತದೆ, ಚಿರಕಾಲ ಬದುಕುತ್ತಾನೆ, ಅವನೆಂದಿಗೂ ಸಾಯುವುದಿಲ್ಲ. ಈ ಲೋಕಕ್ಕೆ ನಾನು ಸಮರ್ಪಿಸುವ ನನ್ನ ಶರೀರವೇ ನಿಜವಾದ ಮಾಂಸ, ನನ್ನ ರಕ್ತವೇ ನಿಜವಾದ ಪಾನ. ಪ್ರತಿದಿನ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನು ಭುಜಿಸಿ ಆ ಚಿರಕಾಲ ಜೀವಿಸುವ ನಿತ್ಯ ಜೀವದ ಅಭಿಷೇಕದ ಮುದ್ರೆ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಪ್ರಾರ್ಥಿಸುತ್ತೇವೆ. ಪ್ರತಿದಿನ ಬಲಿಪೂಜೆಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ಭಾಗವಹಿಸಿ ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸೋಣ. ಅದನ್ನು ಸ್ವೀಕರಿಸುವವನು ಜೀವವನ್ನು ಪಡೆದುಕೊಳ್ಳುತ್ತಾನೆ. ಯಾರಾದರೂ ಅಯೋಗ್ಯವಾಗಿ ನನ್ನ ಶರೀರವನ್ನು ತಿಂದು ರಕ್ತವನ್ನು ಪಾನ ಮಾಡಿದರೆ ಅವನು ಮರಣವನ್ನು ಅಪ್ಪುತ್ತಾನೆ, ರೋಗಗ್ರಸ್ತನಾಗುತ್ತಾನೆ. ಇನ್ನು ಮುಂದೆ ಅಯೋಗ್ಯವಾದ ರೀತಿಯಲ್ಲಿ ಅದನ್ನು ಸ್ವೀಕರಿಸದೆ ಅದು ಯೇಸುವಿನ ಶರೀರ, ರಕ್ತ, ಒಡಂಬಡಿಕೆಯ ರಕ್ತ ಎಂದು ವಿಶ್ವಾಸಿಸಿ ಅದನ್ನು ತಿನ್ನುವವನು ಜೀವಿಸುತ್ತಾನೆ ಎಂಬ ವಾಕ್ಯ ನಮ್ಮ ಒಬ್ಬೊಬ್ಬರ ಶರೀರದಲ್ಲಿ, ಕುಟುಂಬದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರಿಗೂ ಪವಿತ್ರ ಗುರುವಾರ ಹಬ್ಬದ ಶುಭಾಶಯಗಳು. ಕುಟುಂಬದಲ್ಲಿ ಪರಸ್ಪರ ಹಿರಿಯರ ಕಾಲುಗಳನ್ನು ತೊಳೆಯಿರಿ, ಅಥವಾ ತಂದೆ ತಾಯಿ ಗುರುಗಳ ಕಾಲಿಗೆ ಬಿದ್ದು ಒಂದು ಕ್ಷಮೆಯನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಮ್ಮ ಮೂಲಕ ಪ್ರೀತಿ ಸರ್ವರಿಗೂ ಹರಿಸಲ್ಪಡಲಿ. ಯೇಸುವಿನ ಪವಿತ್ರ ಭೋಜನದ ಮೂಲಕ ಗುರು ದೀಕ್ಷೆ, ಯಾಜಕರ ಸಂಸ್ಕಾರ ಪ್ರತಿಷ್ಠಾಪಿಸಲ್ಪಟ್ಟ ದಿನ. ಈ ದಿನ ವಿಶೇಷವಾಗಿ ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಯೇಸುವಿನ ರಕ್ತವನ್ನು ಪವಿತ್ರೀಕರಿಸಿ ಶರೀರವನ್ನು ಮುರಿದು ಬಲಿಪೂಜೆಯನ್ನು ಸಮರ್ಪಿಸುವ ನಮ್ಮ ಯಾಜಕರುಗಳಿಗಾಗಿ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ನಮಗೆ ಇದುವರೆಗೂ ಪವಿತ್ರ ಸಂಸ್ಕಾರಗಳನ್ನು ನೀಡಿದ ಎಲ್ಲ ಯಾಜಕರುಗಳು, ವಿಶೇಷವಾಗಿ ನಮ್ಮ ಧರ್ಮಕೇಂದ್ರದ ಆಧ್ಯಾತ್ಮಿಕ ಪಾಲಕರುಗಳಾದ ಎಲ್ಲ ಗುರುಗಳು, ಯಾಜಕರನ್ನು, ಮೇಷಪಾಲಕರಾದ ಬಿಷಪ್ ಗುರುಗಳು ಎಲ್ಲರನ್ನು, ನಿಮ್ಮ ಪೋಪ್ ಜಗದ್ಗುರುಗಳಿಂದ ಮೊದಲುಗೊಂಡು ಎಲ್ಲ ಗುರುಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನಿಮ್ಮ ರಕ್ತದ ಕೋಟೆಗಳಿಗೆ ಅವರನ್ನು ಸುರಕ್ಷಿತವಾಗಿ ಕಾದು ಸಂರಕ್ಷಿಸಿ, ಮೆಲ್ಕಿಸೆದೇಕ್ ಪ್ರಧಾನ ಯಾಜಕನ ಪರಂಪರೆಗೆ ಸೇರಿದ ಪ್ರಭು ಯೇಸುವಿನ ಪ್ರಧಾನ ಯಾಜಕತ್ವ ದೀಕ್ಷೆಯಲ್ಲಿ ಭಾಗಿಗಳಾಗಿರುವ ಎಲ್ಲ ಯಾಜಕರುಗಳ ಕರಗಳು ಪವಿತ್ರೀಕರಿಸಲ್ಪಟ್ಟ, ಅಭ್ಯಂಗಿಸಲ್ಪಟ್ಟ ಕರಗಳು, ಅವರನ್ನು ಮುಟ್ಟುವವರು ಸರ್ವೇಶ್ವರನ ಕಣ್ಣುಗುಡ್ಡೆಯನ್ನೇ ಮುಟ್ಟಿದಂತೆ ಆ ಯಾಜಕರು ಮತ್ತೊಬ್ಬ ಯೇಸುವಾಗಿ ನಮಗೆ ನೀಡುವ ಸಕಲ ಸಂಸ್ಕಾರಗಳಿಗಾಗಿ ಯಾಜಕರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಎಲ್ಲ ಯಾಜಕರುಗಳ ಸಂರಕ್ಷಣೆ, ಪವಿತ್ರಾತ್ಮರ ಅಭಿಷೇಕದಲ್ಲಿ ಅವರು ಪ್ರವರ್ಧಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ನಿಮ್ಮ ಎಲ್ಲ ಯಾಜಕರುಗಳಿಗೆ ಹ್ಯಾಪಿ ಫೀಸ್ಟ್ ಅಂತ ವಿಶ್ ಮಾಡಿ ಅವರಿಗಾಗಿ ಪ್ರಾರ್ಥಿಸಿ. ಥ್ಯಾಂಕ್ ಯು.